ಎದ್ದು ಬಂದು ನನ್ನ ಮುಂದೆ ನಿಲ್ಲುತ್ತಾರೆ. ಅಂತದರಲ್ಲಿ ಬಡವ ಬಸವಂತ, ವಾಲಿಕಾರ ಸಿಂಧೂರ, ಧರ್ಮವಂತ ದೇಸಾಯಿ ಯಾವ ಲೆಕ್ಕ? ಬಡವ ಬಸವಂತನ ಹೆಂಡತಿ ಗಿರ್ಜಾ ನನ್ನ ಕಣ್ಣುಗಳ ಮುಂದೆ ಕೋಲು ಮಿಂಚಿನಂತೆ ಶರವೇಗದಲ್ಲಿ ಓಡುತ್ತಾಳೆ. ಓಡು ಓಡು ಗಿರ್ಜಾ, ನಿನ್ನ ಕಾಲು ಸೋಲವರಿಗೆ ಓಡು. ಒಂದಲ್ಲ ಒಂದು ದಿನ ನಿನ್ನ ಕಾಲಿಗೆ ನಾನು ತೊಡಗಾಲ ಹಾಕಿ ಅಡ್ಡ ಕೆಡವಿ ನನ್ನ ಕಾಮದ ಬೀಜ ನಿನ್ನ ಹೃದಯ ಭೂಮಿಯಲ್ಲಿ ಬಿತ್ತದೆ ಬಿಡುವನಲ್ಲ. ನೀನು ಲೇ ಸೊಕ್ಕಿನವಳೆ, ಈ ಊರು ದಳಪತಿ ಮಾತು ನಿನ್ನ ಕಿವಿಗೆ ಕೇಳಿಸಲಿಲ್ಲವೇ? ಏ ನಾಡಗೌಡ, ಮುಂದೆ ನಾಲ್ಗೇನು ಉತ್ತ ಬಿಡೋದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ನೀಡು. ಪ್ರಶ್ನೆ? ಕೇಳು ಚಿನ್ನ ನಿನ್ನ ಪ್ರಶ್ನೆಯನ್ನು. ನೀನೇನೋ ಮನುಷ್ಯರಿಗೆ ಹುಟ್ಟಿದೀಯಾ ಅಥವಾ ನೀನು ಮಾನವ ಅಂತ ತಿಳ್ಕೊ, ಇಲ್ಲ ಬಸವ ಅಂತ ತಿಳ್ಕೊ. ನಾನು ಈಗ ಹಸುವಿನಿಂದ ತೋಳಾಡ್ತಿದ್ದೀನಿ, ಕೈ ಒಡ್ಡಿ ಭಿಕ್ಷಾಂದೇವಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ನೀಡಲಾರದೆ ನಿರ್ದಯ ಆಗಬೇಡ ಗಿರ್ಜಾ. ನೀಡುವ ದೇವರಿಗೆ ಅಂಡದ ತಾಟಿನಲ್ಲಿ ನನಗೊತ್ತ ಅನ್ನ ನೀಡಿ ಪುಣ್ಯ ಕಟ್ಟುಗೋ. ಏ ನಾಡಗೌಡ, ಸ್ವಚ್ಛ ಮನಸ್ಸಿನಿಂದ ನಾನು ಮಡಿ ಉಡಿ ಮಾಡಿಕೊಂಡು ದೇವರಿಗೆ ಭಕ್ತಿಯಿಂದ ಹೊರಟಿರುವೆ. ಸುಮ್ಮನೆ ನನಗೆ ದಾರಿ ಬಿಡು ಅಷ್ಟೇ. ದಾರಿ ಬಿಡ, ದಾರಿ ಬಿಡುತ್ತೇನೆ. ಆದರೆ ನಾನು ಕೇಳುವ ಪ್ರಶ್ನೆಗೆ ನೀವು ಹೋ ಅಂದರೆ ಮಾತ್ರ, ಇಲ್ಲವಾದರೆ ಇರದಿದ್ದರೆ ಲೇ ಗಿರ್ಜಾ, ನನ್ನ ಹೃದಯದ ತೋಟವರಿಗೆ ಬಂದಿದ್ಯಾ. ಹೂ ಮುಡಿಲಾರದೆ ಹೋಗೋದು ಖಂಡಿತ ಸರಿಯಲ್ಲ. ನೀನು ಹೂವ ಮುಡಿದುಕೊಂಡ ಮೇಲೆ ನಿನಗೆ ಆಯಾಸ ಆದರೆ ನಾನೇ ಹೊತ್ತುಕೊಂಡು ಗುಡಿಯವರೆಗೆ ಬಿಟ್ಟು ಬರ್ತೀನಿ. ನಾನೇ ಏ ನಾಡಗೌಡ, ಆ ನಿನ್ನ ತಾಯಿಗೆ ಒಬ್ಬನೇ ಗಂಡಿದ್ದನೋ ಅಥವಾ ಲೆಕ್ಕವೇ ಇಲ್ಲದಿಷ್ಟು ಗಂಡಸರಿದ್ರ? ಲೇ ಗಿರ್ಜಾ, ನಾಲಿಗೆ ಮೇಲೆ ಎಚ್ಚರವಿರಲಿ. ಎಚ್ಚರ ಇಲ್ಲದ ಹುಚ್ಚದಂತೆ ಮಾತನಾಡಿದರೆ ನನ್ನ ಕಾಮದ ಬೀಜ ನಿನ್ನ ಹೃದಯದಲ್ಲಿ ಬಿತ್ತೇ ಬಿಡುತ್ತೇನೆ. ನಿನ್ನ ತಾಯಿ ನಡತೆ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿದ್ರೆ ನಿನಗೆ ಎಷ್ಟೊಂದು ಕೋಪ ಬಂತಲ್ಲ, ಅದರಂತೆ ಬೇರೊಂದು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದೆಯಲ್ಲ, ಆದ್ರ ಅರ್ಥನ ಸರಿಯಾಗಿ ತಿಳ್ಕೊಂಡು ಮಾತಾಡ್ ಕಲ್ತ್ಕೊಳ ಮುಟ್ಟಾಳ. ಅರ್ಥ ಅರ್ಥ ಮಾಡಿಕೊಂಡ ನಿನ್ನ ಅಂದವಾದ ಕಮಲದಂತೆ ಕಂಗಳಿಸುವ ನಿನ್ನ ನಯನ, ಹಂಸದಂತ ನಡಿಗೆ ನೋಡಿದೆ ಹೆಣ್ಣನ್ನು ಮುಟ್ಟಿ ಮುತ್ತು ಕೊಡದೆ ಬಿಟ್ಟಿಲ್ಲ ಈ ನಾಡಗೌಡ. ಬಿಂಕದಿಂದ ಎದಿ ಉಬ್ಬಿಸಿ ಮಾತನಾಡಿದರೆ ನಿನ್ನ ಯೌವನದ ಅಂಗಳದಲ್ಲಿ ನಾನು ಮಂಗಳಂತೆ ಕೆಡಿಸಬೇಕಾಗುತ್ತದೆ. ಗಿರಿಜಾ, ನಿನ್ನ ನಂದರವಣಕ್ಕೆ ನನ್ನ ಬರಮಾಡಿಕೊಂಡರೆ ಸರಿ, ಇಲ್ಲವಾದರೆ ನನ್ನ ಕಾಮದ ಅಸ್ತ್ರವನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತು ನನಗೆ. ನೀತಿಯ ಪಾಠವನ್ನು ಅರಿಯದ ನೀನೊಬ್ಬ ಮಾರ್ಗಟ ಅಂದಾಗ ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಲು ಬಂದಿರುವಲ್ಲ, ನೀನೊಬ್ಬ ಮನುಷ್ಯನ. ಮೂರು ಮುಚ್ಕೊಂಡು ಹೊರಟೋಗು ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ ಈ ನಾಡಗೌಡ. ನಿನ್ನ ಯೌವನದ ತುಂಬಿದ ಪಕ್ಕ ಬಲಿತ ಹಕ್ಕಿಯನ್ನು ಕುಕ್ಕಿ ಕಳಿಸೋದೇ ಈ ಗಾರುಡಿಗೆನ ಕಾರಸ್ಥಾನ. ಹುಚ್ಚು
ಗಂಡು ಹೆಣ್ಣು ಕಣ್ಣಿಟ್ಟ ಪಡೆದುಕೊಳ್ಳಲು ಪ್ರಾಣ ಕೊಡಲು ಸಿದ್ಧ, ಪ್ರಾಣ ತೆಗೆಯಲು ಸಿದ್ಧ. ನೀನು ಹಠ ಮಾಡಿದಷ್ಟು ಈ ನಾಡಗೌಡ ನಾನು ಕಾಮದ ಬೀಜವನ್ನ ಬಿತ್ತೇ ಬಿಡುತ್ತಾನೆ. ಎಲ್ಲೋ ನಾಡಗೌಡ, ಜ್ಞಾನವಂತರ ವಂಶದಲ್ಲಿ ಹುಟ್ಟಿ ಈ ರೀತಿ ಹುಚ್ಚರಾಗಿ ಹಾರಾಡಬೇಡ. ಮೇಲಾಗಿ ಗೌರವಸ್ಥರ ಮಗನಾಗಿ ಹುಟ್ಟಿದೀಯ. ಸುಜ್ಞಾನದ ಹಾದಿಯನ್ನು ತುಳಿತಾ ಇರೋದು ಮಹಾ ತಪ್ಪು. ಅಜ್ಞಾನದ ಹಾದಿಯನ್ನು ತುಳಿಬೇಕು ವಿನಃ ಈ ರೀತಿ ಕೆಟ್ಟದ ಹಾದಿಯನ್ನು ತುಳಿತೆ ಆದ್ರೆ ಈ ಭಾರತ ನಾರಿಯರು ಸುಮ್ಮನೆ ಬಿಡೋದಿಲ್ಲ. ಮುಟ್ಟಾಳ, ಎಚ್ಚರವಾಗಿರೋ. ಎಚ್ಚರ ತುತ್ತು ಅನ್ನಕ್ಕಾಗಿ ತುತ್ತೂರುವುದು ತುರುಕು ರೈತನ ಹೆಂಡತಿ. ಈ ನಾಡಗೌಡನ ಮಣ್ಣು ಕೊಡ್ತೀಯಾ? ಹೇ ಗಿರಿಜಾ, ಈ ನಾಟಕದ ನಾಂದಿ, ಈ ಕಾರ್ಯ ದೃಶ್ಯದಿಂದ ನನ್ನ ಸೇಡಿನ ರಕ್ತದಲ್ಲಿ ಬರೆತಿರುವ ನಾಟಕದಲ್ಲಿ ನೀನು ಕಳ್ಳನಾಯಕಿ ಆದ್ರೆ ಏನೋ, ನಾಯಕಿ ಆದ್ರೂ ಏನೋ ಸರಿ. ಹಠ ಮಾಡಿದೆ ನನ್ನನ್ನು ಅಪ್ಪಿಕೊಳ್ಳಲು ಬಾ. ಏ ನಾಡಗೌಡ, ಹಠಕ್ಕೆ ಬಿದ್ದು ನಿನ್ನ ಮನೆತನದ ಮಾನವನ್ನು ಮಣ್ಣು ಪಾಲು ಮಾಡಬೇಡ. ಸುಮ್ಮನೆ ದಾರಿ ಬಿಡು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಹೇ ದಾರಿ ಬಿಡು. ಹೇ ನನ್ನ ಆಸೆ ಹೂವಾಗಿ ಹಾಸಿಗೆ ಹಚ್ಚಿ ಮೈ ಬೆಚ್ಚಗೆ ಮಾಡಿಕೊಂಡು ದೇವಸ್ಥಾನಕ್ಕಾದ್ರೂ ಹೋಗು, ಮನೆಗಾದ್ರೂ ಹೋಗು. ಸುಮ್ಮನೆ ನನ್ನ ಕಣ್ಣ ಮುಚ್ಚಿ ಸರಸರನೆ ಸರಸವಾಡಿ ಸಕ್ಕರೆ ಸವಿದು ಹೋಗು ಗಿರಿಜಾ. ಹೇ ತಾಯಿ, ಬನದ ಸಿರಿ, ನಿನ್ನ ಸನ್ನಿಧಿಯಲ್ಲಿ ಈ ಕಾಮುಕರ ಕಪಿ ಮುಷ್ಟಿಯಿಂದ ನನ್ನ ಶೀಲವನ್ನು ರಕ್ಷಿಸುತ್ತಾನೆ. ಹೋಗು. ಹೇ ಆ ನಿನ್ನ ಕೂಗು ಕೇಳಿ ಆದರೂ ಆ ತಾಯಿ ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲಿ. ಹಲ್ಕ ನನ್ನ ಮಗನೇ ನಾಡಗೌಡ, ಮೊದಲು ಆ ಬಡ ಹುಡುಗಿಯ ಕೈ ಬಿಡು, ಅಂದ್ರೆ ನಿಂತ ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗ್ತೀಯ ಮಗನ. ದೇಸಾಯಿ, ಇವಳೇನಾದ್ರೂ ನಿನ್ನ ಮನೆ ಹೆಣ್ಣೆ, ಊರು ಸಾವಿರ ತಗೊಂಡು ಏನು ಮಾಡ್ತೀಯ? ಚಪ್ಪಗೆ ಕಣ್ಣ ಮುಚ್ಚಿಕೊಂಡು ಮರಿಯಾಗೋ. ಏ ನಾಡಗೌಡ, ಹಣ ಇದೆ ಅಂತೇಳಿ ಗೌರವದಿಂದ ಮೆರಿಬಾರ್ದು. ಗೌಡ್ರ ದರ್ಪ ಇದೆ ಅಂತೇಳಿ ಬಡ ಹೆಣ್ಣು ಮಕ್ಕಳ ಮೇಲೆ ಶೀಲಕ್ಕೆ ಕೈ ಹಾಕಬಾರ್ದು. ಮಟ್ಟಾಳ ದೇಸಾಯಿ, ಇದು ಧರ್ಮದ ಯುಗ ಅಲ್ಲ, ಕರ್ಮದ ಯುಗ. ಈ ಪ್ರಕೃತಿಗೆ ಬಂದ ಮೇಲೆ ಎಲ್ಲಾ ಸುಖಗಳನ್ನು ಅನುಭವಿಸಿ ಸಾಯಬೇಕು. ಏ ನಾಡಗೌಡ, ನೀ ಏನು, ನಿನ್ನ ಅಂತಸ್ತಿಕೆ ಏನು? ನೀನು ಮಾಡುವ ಹಲ್ಕ ಕೆಲಸದಿಂದ ನಿನ್ನ ಮನೆತನದ ಮಾನ ಮರ್ಯಾದೆ ಮೂರು ಪಾಲಾಗುತ್ತದು. ಆವಾಗ ನೀನು ಇದ್ದು ಸತ್ತಂತೆ. ಮುಂದಿನ ಚಿಂತೆ ಯಾವ ಮುಟ್ಟಾಳನೆ ಬೇಕು? ಗಿರಿಜಾ, ಇಂದು ಈ ದೇಸಾಯಿ ಬಂದು ನಿನ್ನ ಮಾನವನ್ನ ಕಾಪಾಡಿದ. ಆದರೆ ಈ ದಳಪತಿ ಮನಸ್ಸು ಮಾಡಿದರೆ ಈ ಹಕ್ಕಿಯನ್ನು ಭೇಟಿಯಾಡದೇ ಬಿಟ್ಟಿಲ್ಲ. ಸಮಯ ಸಾಧಿಸಿಕೊಂಡು ನಿನ್ನ ಸುಂದರವಾದ ದೇಹವನ್ನು ಅನುಭವಿಸಲು ಬರ್ತೇನೆ. ಗುಡ್ ಬಾಯ್.
ಜನ್ಮದಲ್ಲೂ ಹುಟ್ಟದು ಇಲ್ಲದೆ ಪ್ರೀತಿಸೋದು ಎಂದು ನಿಮ್ಮನ್ನೇ ಸಿಂಹ ಜೈ ಸಿಂಹ ಸಿಂಹ ಜೈ ಸಿಂಹ. ಹೋಗ್ಲೇ ನಾಲ್ಕು ದಳಪತಿ ಹೋಗು. ಹಾ ತಂಗಿ, ಇಂಥ ಬೀದಿಯಲ್ಲಿ ಇಂಥ ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದೆ ಅಮ್ಮ. ಮಾನವಂತರ ಮನೆತನ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗಲು ಹಿಂದೇಟಾಗ್ತಾ ಇದ್ದಾರಮ್ಮ, ಹಿಂದೇಟ. ದನಿಯರ, ನೀವು ಇವತ್ತು ಸರಿಯಾದ ಸಮಯಕ್ಕೆ ಶಿವನ ರೂಪದಲ್ಲಿ ಬಂದು ಈ ನನ್ನ ಮಾನಶೀಲವನ್ನು ಕಾಪಾಡಿದ ತಂದೆ ಕಂಡ್ರಿ ನೀವು. ಗಿರಿಜಾ, ಮಾನವನಾಗಿ ಹುಟ್ಟಿದ ಮೇಲೆ ಇಂಥ 10 ಒಳ್ಳೆ ಕೆಲಸ ಮಾಡಿದಾಗ ತಾನೇ ಆ ಶಿವ ಮೆಚ್ಚುತ್ತಾನಮ್ಮ. ಹಾ ಗಿರಿಜಾ, ಇಲ್ಲಿ ನಡೆದ ಕರಾಳ ದೃಶ್ಯವನ್ನು ಬಸವಂತರಿಗೆ ಹೇಳಬೇಡ. ಆಗೋ ದನಿಯರ, ಈ ಸುತ್ತು 10 ಹಳ್ಳಿಗಳಿಗೆ ನೀವೇ ತಂದೆ ಆಗಿದ್ದೀರಾ. ಈ ನಿಮ್ಮ ಮಾತನ್ನು ಈ ನಿಮ್ಮ ಮಗಳು ಪಾಲಿಸೋದಿಲ್ಲ ಅಂತ ತಿಳಿದುಕೊಂಡಿದ್ದೀರಾ? ಹಾಗಲ್ಲಮ್ಮ ಗಿರಿಜಾ, ನೀನು ಮುಂದೆ ಗಂಡನ ಮನೆಯಲ್ಲಿ ಬಾಳು ಬದುಕಬೇಕಾದ ಹೆಣ್ಣು. ಇಂಥ ಕೆಟ್ಟ ಸಂಗತಿ ಏನಾದ್ರೂ ನಿನ್ನ ಗಂಡನ ಮುಂದೆ ಬಿಚ್ಚಿ ಹೇಳಿದರೆ ಮುಂದೆ ಒಂದಲ್ಲ ಒಂದಿನ ನಿನಗೆ ಆಪತ್ತಿನ ಸರಮಾಲೆ ಕಾಡುತ್ತಾನಮ್ಮ. ಹಾಗೋ ಬಸವಂತ ಈ ಕಡೆನೆ ಬರ್ತಾ ಇದ್ದೇನಮ್ಮ, ನಾ ಇನ್ನು ಹೋಗಿ ಬರುತ್ತೇನೆ. ವಾ, ಇವರು ಸಾಕ್ಷಾತ್ ದೇವರ ಸ್ವರೂಪ ಇದ್ದ ಹಾಗಿದ್ದಾರಲ್ಲ. ಈಗಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಗು ಅಂತ ಆದ್ರೆ ಇವರ ಹೆಸರೇ ಇಡಬೇಕು. ಯಾಕಂದ್ರೆ ಇವರ ಮನಸ್ಸು ಮಲ್ಲಿಗೆ ತರ ಮೃದುವಾಗಿದೆ ಅಲ್ಲ. ನಿಜವಾಗ್ಲೂ ನಮ್ಮಂತವ್ರ ಮೇಲೆ ಕಾಮದ ಕಣ್ಣು ಹಾಕಿದ್ರೆ ನಮ್ಮಂತವ್ರು ರಕ್ಷಿಸುವ ದೇವರಂದ್ರೆ ಇದೇ ತನಿಯರು. ಗಿರಿಜಾ, ಇಷ್ಟೊಂದು ಗಾಬರಿಯೆಂದು ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಹಾಕೋತ ಹೊಂಟ್ರಿವಲ್ಲ, ಮತ್ತೇನಾಯ್ತು ಈ ರಸ್ತೆಯಲ್ಲಿ? ಸ್ವಾಮಿ, ಈ ರಸ್ತೆಯಲ್ಲಿ ನಡೆದು ಬರುತ್ತಿರುವಾಗ ಒಂದು ಕಾಡ ಮೃಗ ನನ್ನ ಶೀಲವನ್ನು ತಿನ್ನಲು ಬಯಸಿತ್ತು. ಗಿರಿಜಾ, ಮುಂದೇನಾಯ್ತು? ದೇವರು ದೊಡ್ಡವನು. ಅದೇ ಸಮಯದಲ್ಲಿ ಈ ಊರು ಆಗರ್ಭ ಶ್ರೀಮಂತ ದೇಸಾಯಿಯವರು ಬಂದು ನನ್ನ ಮಾನವನ್ನು ರಕ್ಷಿಸಿದ್ರು. ಕೊಲ್ಲುವಕ್ಕಿಂತ ಕಾಯವನು ದೊಡ್ಡವನು. ಆ ನಮ್ಮ ದೇಸಾಯ ಬಂದು ನಿನ್ನ ಪ್ರಾಣ ಕಾಪಾಡದನು ಗಿರಿಜಾ, ಪ್ರಾಣ ಕಾಪಾಡದನು. ಹೌದ್ರಿ, ಅವರು ಪುಣ್ಯವಂತರು. ಅವರ ಹೃದಯ ಮನಸ್ಸು ಗುಲಗಂಜಿ ತರ ಇದೆ ರೀ. ಎಷ್ಟೇ ಸಿರಿವಂತಿಗೆ ಇದ್ರೂ ಕೂಡ ಅವರಲ್ಲಿ ಅನ್ನೋ ಅಹಂಕಾರ ಮಾತ್ರವಿಲ್ಲ. ನಿಜವಾಗ್ಲೂ ನಮ್ಮಂತ ಬಡವರ ಪಾಲಿಗೆ ಅವರೇ ದೇವ್ರು ರೀ. ಗಿರಿಜಾ, ಏ ಹುಚ್ಚಿ, ತುಂಬಿದ ಕೊಡ ಎಂದಾದರ ತುಳುಕುವುದೇ? ಆ ಮಾನವಂತರ ದೊರೆಯಲ್ಲಿ ಅರುಭಾವನೆ ಇರುವ ಗುಣ ಯಾರಿಗಿದೆ ಈ ಸಮಾಜದಲ್ಲಿ? ಹೇಳ ಗಿರಿಜಾ. ಸ್ವಾಮಿ, ಅದಕ್ಕೆ ಈಗಿನ ಸುತ್ತು ಈ 7 ಹಳ್ಳಿಗಳಲ್ಲಿ ದೇಸಾಯಿಯವರ ಮನೆತನವೇ ಧರ್ಮ ತುಂಬಿದ ಮನೆ ಎಂದು ಬಿರುದು ಪಡೆದಿದೆ ಅಲ್ವಾ? ಹುಚ್ಚಿ, ಆ ದೇಸಾಯ ಮನೆತನದ ಗತಿ ಹೇಳುತ್ತ ನಿಂತರೆ ಒಂದೇ ದಿವಸಕ್ಕೆ ಮುಗಿಯುವುದಲ್ಲ. ನಾನು ಹೊಲಕ್ಕೆ ಹೋಗುತ್ತೇನೆ, ನೀನು ಬುತ್ತಿ ಕಟ್ಟಕೊಂಡ ಬಾ ಚಲ್ವಿ. ಆಯ್ತು, ಈಗಲೇ ತರ್ತೀನಿ. ಸ್ವಲ್ಪ ನಿಲ್ಲ ನನ್ನ ಬಾಳಿನ ಬೆಳದಿಂಗಳೇ. ಇರ್ಲ್ರಿ, ನಾನು ತಡೆದು ನಿಲ್ಲಿಸಿದ್ರಲ್ಲ, ಯಾಕೆ? ನೀವು ಉಟ್ಟು ಸೀರೆಯಲ್ಲಿ ಇಟ್ಟು ಚಂದಾಗಿ ಕಾಣ್ತೀಯಲ್ಲ, ನಿನ್ನ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ ಗಿರಿಜಾ. ನಿಮ್ಮ ಹೊಗಳಿಕೆ ಮಾತುಗಳು ಸಾಕು. ನಾ ಮಡಿಬೂಡಿಯಿಂದ ದೇವ್ರಿಗೆ ಹೊಂಟಿನಿ, ದಾರಿ ಬಿಡ್ರಿ. ನಿನ್ನ ಪಕ್ಕದಲ್ಲಿ ಸಾಕ್ಷಾತ್ ದೇವರೇ ನಿಂತಿರುವಾಗ ಈ ದೇವರಿಗೆ ಒಲವಿನ ಕಾಣಿಕೆ ನೀಡದೆ ಹೋಗುದು ತಪ್ಪಲ್ಲ ಗಿರಿಜಾ. ದಿನಾಲು ನಿಮ್ದು ಇದೇ ರಗಳೇನಾ? ರಗಳಿ ಅಲ್ಲ ಗಿರಿಜಾ, ಮುದ್ದಿನ ಮಡದಿಯ ಮ್ಯಾಲ ಪ್ರೀತಿಯ ಮಮಕಾರ. ಹೌದಾ? ನಾ ಎಲ್ಲೋ ಯುದ್ಧದ ಕಹಳೆ ಅಂತ ತಿಳ್ಕೊಂಡೆ ರೀ. ನನ್ನೊಲವೇ